आयुमुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेधसाधनं हरिः ಓಂ. ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಭಕ್ತಿಪೂರ್ವಕ ಸ್ವಾಗತವನ್ನು 24-25ನೇ ವರ್ಷದ 13ನೇ ಕುಂಭಮೇಳದ ಪ್ರಥಮ ಸಭೆಯ ಈ ಪವಿತ್ರ ವೇದಿಕೆಯಲ್ಲಿ ಪಾಲ್ಗೊಂಡು 1989ರಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಹುಡುಕಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹುಡುಕಿದಾಗ ಮೈಸೂರು ಜಿಲ್ಲೆಯ ತಿರುಮುಕೋಡಿನಲ್ಲಿ ಒಂದು ಪವಿತ್ರವಾದ ಜಾಗವನ್ನು ನೋಡ್ತಾರೆ. ಅಲ್ಲಿ ವಿಶೇಷವಾದಂಥ ಒಂದು ಪವಿತ್ರ ಜಾಗ, ಕಾವೇರಿ ಕಪಿಲ ಎರಡೂ ನದಿಗಳು ಸಂಗಮವಾಗಿ ಮಧ್ಯದಲ್ಲಿ ಸ್ಫಟಿಕ ಸರೋವರ ಹರಿಯುವಂಥ ಒಂದು ಪವಿತ್ರ ಜಾಗವನ್ನು ಕೂಡ ಅದನ್ನು ಅವರು ವೀಕ್ಷಣೆ ಮಾಡಿ ಇದೇ ಸೂಕ್ತವಾದ ಕುಂಭಮೇಳಕ್ಕೆ ಜಾಗ ಅಂತ ಹೇಳಿ ಅದನ್ನು ಗುರುತಿಸಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ 3 ವರ್ಷಕ್ಕೆ ಒಮ್ಮೆ ಕಾಲು ಕುಂಭ, ಅರ್ಧ ಕುಂಭ, ಮುಕ್ಕಾಲು ಕುಂಭ, ಹಾಗೆ ಪೂರ್ಣ ಕುಂಭ, ಹಾಗೆ ಈ ಕುಂಭಗಳನ್ನು ಪ್ರತಿ ವರ್ಷ ಎಲ್ಲ ನಮ್ಮ ಕರ್ನಾಟಕದ ಸಂತರನ್ನು ಒಳಗೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಸಾರಿ ಫೆಬ್ರವರಿ 10, 11, 12ನೇ ತಾರೀಕು ಪ್ರಾರಂಭಗೊಳ್ತಾ ಇದೆ ಈ ಕಾರ್ಯಕ್ರಮ. ಮತ್ತು ಹೋಮ ಪೂಜೆಗಳು ನಡೆಯುತ್ತವೆ 11ನೇ ತಾರೀಕು. ಹಾಗೆ 12ನೇ ತಾರೀಕು ಆ ದಿವಸ ಆ ನಕ್ಷತ್ರದ ಸಮಯದಲ್ಲಿ ಹೋಮವನ್ನು ಮಾಡಿ ಅಲ್ಲಿ ಪವಿತ್ರ ಗಂಗೆಗೆ ಆ ಜಲವನ್ನು ಬಿಟ್ಟು ಆ ಸಮಯದಲ್ಲಿ ಸ್ನಾನ ಮಾಡುವಂಥ ಒಂದು ಪವಿತ್ರ ಕಾರ್ಯಕ್ರಮವಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಹಿರಿಯರು ಎಲ್ಲರೂ ಬಂದು ಹೋಗುವಂಥ ಕಾರ್ಯಕ್ರಮ ಅದಾಗಿರ್ತದೆ. ಹಾಗಾಗಿ ಈ ಪೂಜಾ ಕಾರ್ಯಕ್ರಮವನ್ನು ಕೈಲಾಸಾಶ್ರಮದ ಪೂಜ್ಯ ಜ್ಞಾನಾನಂದ ಸ್ವಾಮಿಗಳು ಪ್ರತಿ ವರ್ಷ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೋಮ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಠಾಧೀಶರು ಕೂಡ ಆಗಮಿಸಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇದು ಪ್ರತಿ 3 ದಿವಸಗಳು ನಡೆಯುವಂಥ ಕಾರ್ಯಕ್ರಮ ಇದಾಗಿದೆ. ಆಗ ರಾಕ್ಷಸವನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಆಗ ಆ ಅಮೃತ ಕಲಶದಿಂದ ಆ ಬಿಂದುಗಳು ಈ ಭೂಮಂಡಲದ ಮೇಲೆ ಭಾರತ ಭೂಮಿಯಲ್ಲಿ, ಪವಿತ್ರವಾದ ಭಾರತ ಭೂಮಿಯಲ್ಲಿ ಪ್ರಧಾನವಾಗಿ 4 ಸ್ಥಾನಗಳಲ್ಲಿ ಬೀಳ್ತಾರೆ. ಯಾವ 4 ಸ್ಥಾನಗಳಲ್ಲಿ ಬಿದ್ದವೋ ಆ 4 ಸ್ಥಾನಗಳಲ್ಲಿಯೇ ಸುಮಾರು ಸಾವಿರಾರು ವರ್ಷದಿಂದ ಕುಂಭಮೇಳದ ಆಚರಣೆ ನಡೀತಾ ಬರ್ತಾ ಇದೆ. ಯಾವುದನ್ನು ನಾವು ತೀರ್ಥ ಸ್ನಾನ ಅಂತ ಹೇಳ್ತೇವೋ ಆ ರೀತಿಯಾದ ಪರಮ ಪವಿತ್ರವಾದ ತೀರ್ಥವೇ ಪ್ರಯಾಗ ರಾಜ್ಯದಲ್ಲಿರುವ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ನಡೆಯುವ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭವಾಗಿ ನಡೀತಾ ಇದೆ. ಈಗ ಪೂರ್ಣ ಕುಂಭ ನಡೀತಾ ಇದೆ. ತ್ರಿವೇಣಿ ಸಂಗಮ ಬೇಕು, ಪರಮೇಶ್ವರನ ಪಾದ ಬೇಕು, ಮತ್ತು ಆಶ್ರಮ, ಅಲ್ಲಿ ಭಾರದ್ವಾಜರ ಆಶ್ರಮ ಇದೆ, ಇಲ್ಲಿ ಅಗಸ್ತ್ಯೇಶ್ವರ ಸನ್ನಿಧಿ ಇದೆ. ಈ 3 ಗುರುತುಗಳನ್ನು ಇಟ್ಟುಕೊಂಡು ಈ 3 ಗುರುತುಗಳು ಪೂರ್ಣವಾಗಿ ಇಲ್ಲಿದೆ. ಸೊ ದಕ್ಷಿಣದ ಪ್ರಯಾಗರಾಜ ಎಂಬ ಪ್ರಸಿದ್ಧವಾದ ಈ ತಿರುಮಕೂಡಲು ಹೆಸರಂದರೆ ಆ ತಿರುಮ ಎಂಬುದು ನಮ್ಮ ದ್ರವಿಡ ಭಾಷೆಯಿಂದ ಬಂದರೆ ತಿರು ಅಂತ ಹೇಳಿದ್ರೆ ಶ್ರೀ ಅಂತ. ಆ ಪವಿತ್ರವಾದ ಸೇರುವಿಕೆ ಸಂಗಮದಲ್ಲಿ ಈ ಕುಂಭಮೇಳವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ 1989ನೇ ಇಸ್ವಿಯಲ್ಲಿ ಮಾಘ ಮಾಸದ ಚಾಂದ್ರಮಾನ ರೀತಿಯಾಗಿ ಮಾಘ ಮಾಸದ ಹುಣ್ಣಿಮೆಯಂದು ಆ ಹುಣ್ಣಿಮೆಯಲ್ಲಿ ಪವಿತ್ರವಾದ ಒಂದು ಗಳಿಗೆ ನಾವು ಇದು ನಡೀತಾ ಇರೋದು ಅಭಿಜಿತ್ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ 11 ಕುಂಭಮೇಳ ನಡೆದಿವೆ. 12ನೇ ಕುಂಭಮೇಳ ಕೋವಿಡ್ ಕಾರಣದಿಂದ ನಡೆಯೋಕ್ಕಾಗಿಲ್ಲ. 13ನೇ ಕುಂಭಮೇಳ, ಅದು 39 ವರ್ಷ ಆಗಿದೆ. 39 ವರ್ಷದ ಸನ್ನಿವೇಶದಲ್ಲಿ ನಾವು 26ನೇ ಇಸ್ವಿಯಲ್ಲಿ ನಾವು ಈಗ ಈ ಕುಂಭಮೇಳವನ್ನು ಆಚರಣೆ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಗಣಪತಿ ಹೋಮವನ್ನು ಪ್ರಾರಂಭ ಮಾಡ್ತಾರೆ. ಗಣಪತಿ ಹೋಮ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಯಾಗಶಾಲೆಗೆ ಹೋಗಿ ಸಾಯಂಕಾಲ ಹೊತ್ತಲ್ಲಿ ರುದ್ರ ಜಪವನ್ನು ಮಾಡಿ, ರುದ್ರ ಪಾರಾಯಣವನ್ನು ಮಾಡಿ, ಮತ್ತು ರುದ್ರ ಹೋಮವನ್ನು ಆಚರಣೆ ಮಾಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಪೂರ್ಣಾಹುತಿ ಆಗುತ್ತೆ.
11ನೇ ತಾರೀಕು ಬೆಳಿಗ್ಗೆ ರುದ್ರ ಹೋಮದ ಪೂರ್ಣಾವಧಿ ಆಗುತ್ತೆ. ಅದೇ ದಿವಸ ಸಾಯಂಕಾಲ ಚಂಡಿ ಕಲಶ ಸ್ಥಾಪನೆ ಆಗುತ್ತೆ. ಮಾರ್ಕಂಡೇಯ ಪುರಾಣದ ಅಂತರ್ಗತವಾದ ದೇವಿ ಮಹಾತ್ಮೆ ಎಂಬ ದುರ್ಗಾ ಸಪ್ತಶತಿ ಪಾರಾಯಣ ಆಗುತ್ತೆ. ಪಾರಾಯಣ ಆದ ನಂತರ ಹೋಮ ನಡು 12ನೇ ತಾರೀಕು ಬೆಳಗ್ಗೆ ಅದರ ಪೂರ್ಣಾವಧಿಯಾಗಿ ಎಲ್ಲ ಶ್ರೀಗಳವರಲ್ಲಿ ಬಂದು ಬರೀ 3 ಸ್ವಾಮಿಗಳು ಮಾತ್ರ, ಎಲ್ಲ ಕರ್ನಾಟಕದಾದ್ಯಂತ, ಕೆಲವೊಮ್ಮೆ ತಮಿಳುನಾಡಿಗೂ ಕೂಡ ಬಂದಿದ್ದಾರೆ ಸ್ವಾಮಿಗಳು. ಎಲ್ಲರೂ ಬಂದು ಕೂಡಿ ಆ ಪವಿತ್ರವಾದ ಗಳಿಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕೊಪ್ಪರಿಕೆಯಲ್ಲಿ ಒಂದು ಮುಂದೆ ಹೋಗಿ ಎಲ್ಲರೂ ಸೇರಿ ಆ ಪವಿತ್ರವಾದ ಸ್ನಾನವನ್ನು ಮಾಡಿ ಬರುವುದು. ಅದಾದ ಭೇದ ಭಾವವಿಲ್ಲದೆ ಕರ್ನಾಟಕದಾದ್ಯಂತ ಇರುವ ಎಲ್ಲ ಮಠಗಳವರು ಕೂಡ ಬರ್ಬೋದು, ಎಲ್ಲ ಸ್ವಾಮಿಗಳು ಬರ್ಬೋದು, ಬರ್ತಾರೆ. ಬಂದು ಅವರವರ ರೀತಿಯಲ್ಲಿ ಸೇವೆಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರಲ್ಲಿ ಭಕ್ತರೆಲ್ಲರೂ ಕೂಡ, ಎಲ್ಲ ಭಕ್ತರು ಕೂಡ, ಕರ್ನಾಟಕದಾದ್ಯಂತ ಎಲ್ಲ ಭಕ್ತರು ಕೂಡ ಭಾಗವಹಿಸಿ ಈ ಪುಣ್ಯ ಕಾರ್ಯ ಭಾಗವಹಿಸಿ ಪುಣ್ಯವನ್ನು ಪಡೆಯುವುದಂತ ಈ ಒಂದು ಪ್ರಥಮ ಸಭೆ. 6 ವರ್ಷಗಳ ಹಿಂದೆ ಇದು ಆಗಿತ್ತು. ಕೋವಿಡ್ ಕಾರಣ ಕಳೆದ ಬಾರಿ 2021-22 ಆಗಬೇಕಾಗಿತ್ತು, ಅದು ಆಗಿರಲಿಲ್ಲ. ಸೊ 6 ವರ್ಷದ ಬಳಿಕ ಆಗೋ ಕಾರಣ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತಾದಿಗಳು ಬರುವ ಒಂದು ಸಾಧ್ಯತೆ ಇದೆ. ಆದ ಕಾರಣ ನಮ್ಮೆಲ್ಲರ ಮೇಲೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ಮೇಲೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಒಂದು ಭಕ್ತಾದಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟೀಸ್ ಕೊಡೋಕ್ಕೆ, ಅಲ್ಲಿ ಯಾವುದೇ ಥರದ ಒಂದು ನುಗ್ಗಾಟ ಇದ್ದರೆ ಅವರ ಭಕ್ತಿಪೂರ್ವಕವಾಗಿ ಬಂದು ಅವರ ಒಂದು ಅಲ್ಲಿ ಪಾಲ್ಗೊಂಡು ಅವರು ಏನು ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡೋದು, ಒಂದು ಅವ್ರಿಗೆ ಭಕ್ತಿಪೂರ್ವಕವಾಗಿ ಯಾವ್ಯಾವ ರಿಲಿಜಿಯಸ್ ಅವರು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಮಾಡೋದಕ್ಕೂ ಸಹ ನಾವು ಎಲ್ಲ ಥರದ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಆಸನ ವ್ಯವಸ್ಥೆ, ವೇದಿಕೆ ನಿರ್ಮಾಣ, ಬ್ಯಾರಿಕೇಡಿಂಗ್ ವ್ಯವಸ್ಥೆ, ಧ್ವನಿವರ್ಧಕ ವ್ಯವಸ್ಥೆ, ಬಂಟಿಂಗ್ ವ್ಯವಸ್ಥೆ, ರಸ್ತೆಗಳ ದುರಸ್ತಿ, ವಿದ್ಯುತ್ ವೈರಿಂಗ್ ದುರಸ್ತಿ, ಕುಡಿಯುವ ನೀರಿನ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯ ನಿರ್ಮಾಣ, ತಾತ್ಕಾಲಿಕ ಬಟ್ಟೆ ಬದಲಾಯಿಸುವ ಕೊಠಡಿ, ದೇವಾಲಯಗಳ ದುರಸ್ತಿ ಹಾಗೂ ಸುಣ್ಣ ಬಣ್ಣ, ಸಾರಿಗೆ ವ್ಯವಸ್ಥೆ, ಮೈಸೂರಿನಿಂದ ಟಿ ನರಸೀಪುರಕ್ಕೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯನ್ನು ದುರಸ್ತಿಪಡಿಸುವುದು, ಪ್ರಚಾರ ವ್ಯವಸ್ಥೆ, ದೂರದರ್ಶನದಲ್ಲಿ ನೇರ ಪ್ರಸಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೊಲೀಸ್ ಬಂದೋಬಸ್ತ್ ಮತ್ತು ಸಂಚಾರ ನಿಯಂತ್ರಣ, ಆರೋಗ್ಯ ಮತ್ತು ನೈರ್ಮಲ್ಯೀಕರಣ ವ್ಯವಸ್ಥೆ, ಕುಂಭಮೇಳ ನಡೆಯುವ ಪ್ರದೇಶದಲ್ಲಿ ನಿರಂತರ ವಿದ್ಯುತ್ ಸರಬರಾಜು ವ್ಯವಸ್ಥೆ, ರಥಗಳ ದುರಸ್ತಿ, ನುರಿತ ಈಜುಗಾರರ ನೇಮಕ, ಪ್ರಿಂಟಿಂಗ್ ಮತ್ತು ಫೋಟೋ ವಿಡಿಯೋ ಇತ್ಯಾದಿ, ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ, ಬೀದಿ ದೀಪಗಳ ದುರಸ್ತಿ. 2019ರಲ್ಲಿ ಕಳೆದ ಬಾರಿ ನಡೆದಕ್ಕೂ ಪ್ರಸ್ತುತ ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅನುಗುಣವಾಗಿ ಜನಸಂಖ್ಯೆ, ವಾಹನ ದಟ್ಟಣೆ ಇದೆಲ್ಲ ಹೆಚ್ಚಾಗಿರೋದ್ರಿಂದ ಈಗಿನ ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬಂದೋಬಸ್ತ್ ಸ್ಕೀಮ್ ರೆಡಿ ಮಾಡ್ಕೊಂಡಿದ್ದೇವೆ. ಬಹುಶಃ ಇದು ಮೋಸ್ಟ್ ಆಫ್ ಟ್ರಾಫಿಕ್ ರೆಗ್ಯುಲೇಷನ್ ಇರೋದ್ರಿಂದ ಮೋಸ್ಟ್ಲಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಸುಮಾರು ಜನ ಫುಟ್ಫಾಲ್ಸ್ ಜಾಸ್ತಿ ಇರುತ್ತೆ, ಸುಮಾರು ಭಕ್ತಾದಿಗಳು ಬರ್ತಾರೆ, ಶ್ರೀಗಳು ಬರೋದ್ರಿಂದ ಮುಖ್ಯವಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಎಲೆಂಡೋ ಮ್ಯಾನೇಜ್ಮೆಂಟ್ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದು ಸತಿ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಅಧಿಕಾರಿ ಮಂತ್ರಿಗಳ ನಾವು ಚರ್ಚೆ ನಡೆಸಿ ಈ ಹಿಂದೆ ನಡೆದಂಥ ಬಂದೋಬಸ್ತ್ ಸ್ಕೀಮ್ನ ಪ್ರಸ್ತುತ ಸಾಲಿನಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತ್ ಮಾಡ್ಕೊತೀರ ಅಂತ ತಿಳಿಸ್ತೀನಿ ಶ್ರೀಗಳಿಗೆ. ಇದು ಹೊರತುಪಡಿಸಿ ಏನಾದರೂ ಸಜೆಷನ್ಸ್ಗಳಿದೆ ಅದನ್ನು ಕೂಡ ನಾವು ಜಿಲ್ಲಾಡಳಿತ ಕೂತ್ಕೊಂಡು ಈ ಒಂದು 3 ದಿನದ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಾವು ಕೈ ಜೋಡಿಸ್ತೀವಿ. ಏನು ಅನುಕೂಲತೆಗಳು ಬೇಕು ಎಲ್ಲರೂ ನಮ್ಮ ಪುರಸಭೆ ವತಿಯಿಂದ ಆ ಟೈಮಲ್ಲಿ ಮಾಡಿ ಈ ಕುಂಭಮೇಳ ಕೈ ಜೋಡಿಸ್ತೀವಿ. ಸಂಪೂರ್ಣವಾಗಿ ಸರಿ ನಡೆಯುತ್ತಾರೆ, ಆ ಸಂಪೂರ್ಣ ಕೈ ಜೋಡಿಸ್ತೀವಿ. ಸರೋವರ ಗುಪ್ತಗಾಮಿನಿಯ ಸ್ಫಟಿಕ ಸರೋವರದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಚೆನ್ನಾಗಿ ನಡೀತೇವೆ ಅನ್ನೋ ಹೆಸರನ್ನು ತಗೊಂಡಿದ್ದೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ನಿಮ್ಮೆಲ್ಲರ ಜಗದ್ಗುರುಗಳವರು ಯಾರಿಗೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಏನೋ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ಬೋದು ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ಹೆಚ್ಚಿಗೆ ನಮಗೆ ಅಲ್ಲಿ ತ್ರಿವೇಣಿ ಸಂಘದಲ್ಲಿ
ಬಹಳ ಪವಿತ್ರವಾದ ಕಾರ್ಯಕ್ರಮ ಅಂದರೆ ಪ್ರಸಾದ ವ್ಯವಸ್ಥೆ. ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಆದಿಚುಂಚನಗಿರಿ ಶ್ರೀಗಳು ಮತ್ತು ಸುತ್ತಲೂ ಪರಮ ಪೂಜ್ಯರು ಮಾಡ್ಕೊಂಬತ್ತಾ ಇದ್ದಾರೆ. ನದಿಯನ್ನು ಪೂಜಿಸುವ ಭಾವದಲ್ಲಿ ನದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ನಂತರದಲ್ಲಿ ವ್ಯಕ್ತಿಗೆ ಕೇವಲ ಪೂಜೆ ಮಾಡ್ತಾ ಇದ್ದರೆ ಸಾಲದು, ಅವನ ಮೂಲ ಉದ್ದೇಶವಾಗಿರ್ತಕ್ಕಂಥ ಮುಕ್ತಿ ಕೂಡ ಬೇಕಾಗುತ್ತೆ. ಇದರ ಮುಖಾಂತರ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥ ಜ್ಞಾನ ದಾಸೋಹವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ. ಈ 3 ನದಿಗಳ ಸಂಗಮ, ಅಲ್ಲಿ ಗಂಗಾ ಮತ್ತು ಯಮುನಾ ಮತ್ತು ಗುಪ್ತಗಾಮಿಯಾಗಿರ್ತಕ್ಕಂಥ ಸರಸ್ವತಿ ಹೇಗೋ ಅದೇ ರೀತಿಯಲ್ಲಿ ಕಪಿಲ, ಕಾವೇರಿ ಮತ್ತು ಸ್ಫಟಿಕ ಈ 3 ಹೇಗೋ ಅದೇ ರೀತಿಯಲ್ಲಿ ಈ 3 ಅಂಗಗಳು ನಿಷ್ಕಲ್ಮಶವಾಗಿರ್ತಕ್ಕಂಥ ಸೆಲ್ಫ್ಲೆಸ್ ಸರ್ವಿಸ್ ಮತ್ತು ಉಪಾಸನೆ, ನಂತರ ವಿಜ್ಞಾನ, ಈ 3 ಹಂತದ ಸೇವಾ ಕಾರ್ಯಗಳು, ಉಪಾಸನಾ ಸಂದರ್ಭಗಳು ನಮ್ಮ ಕುಂಭಮೇಳದ ಸಂದರ್ಭದಲ್ಲಿ ಘಟಿಸುತ್ತೆ. ಬಂದಂತಹವರು ಸೇವೆಯನ್ನು ಮಾಡಬೇಕು, ಬಂದಂತಹವರು ಭಕ್ತಿ ಉಪಾಸನೆಗಳಲ್ಲಿ ತೊಡಗಿಸ್ಕೋಬೇಕು, ಬಂದಂತಹವರು ವೇದಿಕೆಗಳ ಮುಖಾಂತರ ಆಗ್ತಕ್ಕಂಥ ಜ್ಞಾನಿಗಳ ನುಡಿಗಳನ್ನು ಜ್ಞಾನವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು. ಅಲ್ಲಿಯ 3 ಇಲ್ಲಿಯ 3 ಎಲ್ಲವೂ ಕೂಡ 3 ಕೊನೆಗೆ ಮುಕ್ತಿಯ ಕಡೆಗೆ ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಹಿರಿಯರಿಗೆ ಅಥವಾ ನಮ್ಮ ಸಾಮಾಜಿಕರಿಗೆ ಹಾಕಿಕೊಟ್ಟಂಥ, ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗ. ಇಂಥ ಒಂದು ಪರಂಪರೆ 1989ರಿಂದ ನಮ್ಮೆಲ್ಲ ಜನಗಳು ಈ ಭಾಗದವರು ಆ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಆ ದಾರ್ಶನಿಕ ಸಂತರು ಹಾಕಿಕೊಟ್ಟಂಥ ಒಂದು ಪರಂಪರೆ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಅಂದಂದಿನ ಆಳುವ ಸರ್ಕಾರಗಳು ಸಹಕಾರವನ್ನು, ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಆಯಾ ಹಂತದಲ್ಲಿ ಸಾಕಷ್ಟು ಸೇವೆಯನ್ನು ತಮ್ಮದೇ ಮನೆಯ ಕೆಲಸ ಅಂತ ತಿಳಿದು ಅಧಿಕಾರದ ಹೊರತಾಗಿ ಕೂಡ ಮಾಡ್ತಾ ಬಂದಂಥದ್ದು. ಈ ವರ್ಷದ 2025ನೇ ಫೆಬ್ರವರಿ 10, 11, 12 ಒಂದು ಪೌರ್ಣಿಮೆ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಪೂರ್ಣ ಒಂದು ಕಲ್ಮಿನೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅದು ಸಾಕಾರಗೊಳ್ತಾ ಇರ್ತಕ್ಕಂಥದ್ದು. ಇಂತಹ ನಿಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಒಂದು ಕುಂಭಮೇಳದ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಮಗೆ ಕಣ್ಣು ಮುಂದೆ ಇದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. ಇದು ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಇನ್ನೊಂದು ವಾರ ಬಿಟ್ಟು ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಕುಂಭಮೇಳ ಪ್ರಾರಂಭ ಆಗುತ್ತೆ. ಸುಮಾರು 1000 ಎಕರೆಗಳಲ್ಲಿ ನಡೆಯುತ್ತೆ. ಅದು ಹೋಲಿಸ್ಕೊಂಡ್ರೆ ನಮ್ಮದು 0.01% ಕೂಡ ಇರಲ್ಲ. 1000 ಎಕರೆ ನಡೆಯುತ್ತೆ. ಸ್ವಾಮೀಜಿಸ್ತು ಅಕಾಡೆಗಳಿರುತ್ತೆ ಮತ್ತು ಸುಮಾರು 40-45 ದಿವಸ ನಿರಂತರ ಪ್ರವಚನಗಳು, ದಾಸೋಹ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮೀಜಿಯವರು, ಪಾಂಡವನ ಸ್ವಾಮಿ ಮತ್ತು ಶಿವಪುರಿ ಸ್ವಾಮಿಯವರನ್ನು ಸೇರಿ ಇದನ್ನು ಆರಂಭಿಸಿರ್ತಕ್ಕಂತಹದ್ದು. ಅವರ ಆಶಯದಂತೆ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಈ ವರ್ಷ ಮಧ್ಯ ಒಂದು ಗ್ಯಾಪ್ ಆಗೋದ್ರಿಂದ ಜನರು ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇರುತ್ತೆ. ಒಂದು ಅವರಿಗೆ ಬೇಕಾದಂಥ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಎರಡದ ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನಿಂದ ಕಾರ್ಯಕ್ರಮಗಳು ನಡೆಯುವಂಥದ್ದು ನೋಡಬೇಕು. ನಂತರ ನಮ್ಮ ಗಣ್ಯರನ್ನು ಹೇಳಿದಾಗೆ ಅಲ್ಲಿ ಶಾಶ್ವತವಾಗಿ ಆಗಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮೊದಲಿನ ಚರ್ಚೆ ಆಗ್ತಾನೇ ಇದೆ. ಈಗ ಮೊದಲು ಇದ್ದದಕ್ಕೂ 89ಕ್ಕೂ ಈಗ ಸುಮಾರು ಬದಲಾವಣೆ ಆಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ. ಸಾಮಾನ್ಯ ಅಭಿವೃದ್ಧಿ ಕೆಲಸಗಳಾಗಿ ನಿಧಾನವಾಗಿ ನಡೀತಿದ್ದು ಸಾಧನ ನಡೀತಾ ಇರುತ್ತೆ. ಈಗ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪನವರ ಆಸಕ್ತಿ ವಹಿಸಿ ಈಗ ಈ ನದಿಗಳಲ್ಲಿ, ಕಾವೇರಿ ನದಿ ಸುತ್ತ ಒಂದು ಪ್ರದರ್ಶನ ಮಾಡಿಕೊಳ್ಳಬಹುದು, ವಾಕಿಂಗ್ ಪಾರ್ಕ್ ಮಾಡಿರೋದು, ಎಲ್ಲ ಮಾಡಿರೋದು ಕೂಡ ತುಂಬ ಶಿಸ್ತಿನಿಂದ ಮಾಡಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಅವರು ಮುಂದುವರಿಸಲಿಕ್ಕೆ ಅವರು ಪತ್ರಗಳನ್ನು ಮಾತನಾಡಿ ಚರ್ಚಿಸಬಹುದಾಗಿದೆ. ಅದನ್ನೆಲ್ಲ ಅಧಿಕಾರಿಗಳಿಗೆಲ್ಲ ನಾನು ಜಿಲ್ಲಾಧಿಕಾರಿಗಳು ಎಸ್ಪಿಯವರಿಂದಾಗಿ ಎಸ್ಪಿಯವ್ರ ಜವಾಬ್ದಾರಿ ಗಮನಕ್ಕೆ ಬರುತ್ತೆ. ಅದು ಜಿಲ್ಲಾಧಿಕಾರಿ ಶುರುವಾಗುತ್ತೆ ಅದು ಎಸ್ಪಿಯವ್ರ ರಕ್ಷಣೆ ಯಾವಾಗ ಬರುತ್ತೆ, ಇದನ್ನೆಲ್ಲ ಕೆಲಸಗಳು ಇಲ್ಲಿಂದ ಶುರು ಆಗಬೇಕಾಗುತ್ತೆ. ಇದೆಲ್ಲ ಅದನ್ನು ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿ ನಡೀಬೇಕು. ಅದು ಬಂದಂತರ ಯಾರಿಗೂ ಕೂಡ ನಮ್ಗೆ ಇಂಥದ್ದು ಸೌಲಭ್ಯಗಳು ಇಲ್ಲ ಅನ್ನೋ ರೀತಿಯಲ್ಲಿ ಏನೋ ಒಗ್ಗಟ್ಟಾಗಿ ಮಕ್ಕಳಿರ್ಬೋದು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಒಟ್ಟಾಗಿ ಮಾಡುವಂತಹ ಕಾರ್ಯಕ್ರಮ ಇದೆ. ಅದರಿಂದ ಎಲ್ಲರೂ ಬಂದಿರೋದ್ರಿಂದ ಆ ಬಗ್ಗೆ ಕೂಡಲೇ ಗಮನ ಹರಿಸಿ ಈಗಲಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿಗಳನ್ನ ನಿರ್ವಹಿಸ್ತಕ್ಕಂಥ ಇಷ್ಟೆಲ್ಲ ಪರಿಶೀಲನೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಮಾಡೋದಿದ್ದಾರೆ. ಮತ್ತು ಇನ್ನೊಂದು ಮುಂದಿನ ವಾರದಲ್ಲಿ 8 ದಿವಸದ
ಸಚಿವರ ಸಮಯವನ್ನು ನೋಡಿ ಪೂಜ್ಯರೆಲ್ಲರೂ ಕೂಡ ಒಂದು ಹೊತ್ತು ಸಭೆ ಮಾಡೋದು ಕೂಡ ಆಗಿದೆ. ನಮ್ಮದು ಸಹಾಯ ಸಹಕಾರ ಇರಬೇಕು. ಹಾಗೆ ಹೇಗೆ ಆ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಎಲ್ಲ ಬಂದಿರೋದು ಸಂತೋಷವಿದೆ. ಎಲ್ಲರೂ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸೋಣ ಅಂತ ಹೇಳಿ ಮಾತುಗಳು.